ನಾನು ಸಂದೀಪ್ ತೋಟಾರಿಕಿತ್ತಾಗನ ಬನ್ನಿ ಇಂದಿನ ವಿಡಿಯೋ. ರೈತ ಮಿತ್ರರೇ, ಸಾಕಷ್ಟು ಜನ ದಾಳಿಂಬರಿಗೆ ಗೊಬ್ಬರ ಹಾಕ್ತಿರ್ತಾರೆ. ಆದ್ರೆ ನಾವು ಅದನ್ನ ಯಾವ ತರ ಹಾಕಿ ನಮಗೆ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ, ಯಾವ ಗೊಬ್ಬರ ನಾವು ಮಿಶ್ರಣ ಮಾಡ್ಕೋಬೇಕು, ಅದ್ರ ಬಗ್ಗೆ ನಾವು ತಿಳಿಯೋಣ. ನಾವು ಈ ಮೊದಲನೇದಾಗಿ 10-26 ಗೊಬ್ಬರ ತಗೊಂಡಿದ್ವಿ. ಮತ್ತೆ ಈ ಮಿಲಾ ಕಾಂಪ್ಲೆಕ್ಸ್ ಅಂತಾರೆ 12-11-18+ ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ ಇದು ನೀವು ಹೊಸದಾಗಿ ಬಂದಿದೆ TSP ಅಂತ, ಅಂದ್ರೆ ಟ್ರಿಪಲ್ ಸೂಪರ್ ಫಾಸ್ಫೇಟ್. ಮತ್ತೆ ಇದು ಮೆಗ್ನೀಷಿಯಮ್, ಮತ್ತೆ ಇದು ಸ್ವಲ್ಪ ಸೀವಿಡ್ ಮತ್ತೆ ಐರನ್ ಎನ್ರಿಚ್ಡ್, ಮತ್ತೆ ಅದರ ಜೊತೆಗೆ ಇದು ಯೂಮಿಕ್ ಆಸಿಡ್, ಫಾಲ್ವಿಕ್ ಆಸಿಡ್ ಮತ್ತೆ ಅಮೈನೋ ಆಸಿಡ್, ಇವೆಲ್ಲ ಸೀವಿಡ್ ಎಕ್ಸ್ಟ್ರಾಕ್ಟ್ ಅವೆಲ್ಲ ಇರ್ತವೆ ಇದರಲ್ಲಿ. ಮತ್ತೆ ಇದು ಬಂದ್ಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್, ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಬಾಹುಬಲಿ ಗೋಲ್ಡ್ ಅಂತ. ಇವನ್ನೆಲ್ಲ ನಾವು ತಗೊಂಡಿದೀವಿ ದಾಳಿಂಬರಿಗೆ ಹಾಕೊಳ್ಳೋಕೆ. ರೈತ ಮಿತ್ರರೇ, ನಾವೇನ್ ಈ ಮೇಲ್ಗಡೆ ಕಾಣುತ್ತಿರುವಂತ ಗೊಬ್ಬರ ತಗೊಂಡಿದೀವಲ್ಲ, ಇದರಲ್ಲಿ ಕೆಲವೊಂದು ಗೊಬ್ಬರಗಳು ನಾವು ತಗೊಂಡಿಲ್ಲ. ಯಾಕಂದ್ರೆ ರಿಯಾಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವೊಂದು ಗೊಬ್ಬರಗಳು ಕೂಡ ನಾವು ಆರಿಸಿಕೊಂಡು ತಗೊಂಡಿದ್ವಿ. ಅದರಲ್ಲಿ ಯಾವ್ದಂದ್ರೆ ಮೊದಲನೇದಾಗಿ ನಾವು ಗೊಬ್ಬರ ತಗೊಂಡಿದ್ದು ಪೊಟ್ಯಾಷಿಯಂ, ಅಂದ್ರೆ MOP ಅಂತಾರೆ, ರೆಡ್ ಪೊಟ್ಯಾಶ್ ಮತ್ತೆ ಅಥವಾ ವೈಟ್ ಪೊಟ್ಯಾಶ್. ಇವೆರಡರಲ್ಲೂ ಕೂಡ ಇದರಲ್ಲಿ ಕ್ಲೋರೈಡ್ ಇರುತ್ತೆ, ಅಂದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ. ಅದು ಕ್ಲೋರೈಡ್ ಮಿಕ್ಸ್ ಇರುತ್ತೆ. ದಾಳಿಂಬೆಗೆ ಸ್ವಲ್ಪ ಅದು ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಅದು ಸ್ವಲ್ಪ ಅವಾಯ್ಡ್ ಮಾಡಿದೀನಿ. ಮತ್ತೆ ಈ 10-26 ಏನಿರುತ್ತೆ ಬೇರೆ ತರ ಪೊಟ್ಯಾಶ್, ಅಂದ್ರೆ ನಾರ್ಮಲ್ ಪೊಟ್ಯಾಶ್ ಇರುತ್ತೆ, ಕ್ಲೋರೈಡ್ ಏನು ಜಾಸ್ತಿ ಇರಲ್ಲ. ಹಂಗಾಗಿ 10-26 ತಗೊಂಡಿದೀನಿ. ಮತ್ತೆ ಇನ್ನೊಂದು ನ್ಯೂಟ್ರಿಯೆಂಟ್ ಸ್ಪೆಷಲ್ ಆಗಿ ತಗೊಂಡ್ರೆ ಈ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್. ಯಾಕಂದ್ರೆ ಸಾಕಷ್ಟು ಇವೇನ್ ಫಾಸ್ಫರಸ್ ಇರುತ್ತೋ ಇವೆಲ್ಲ ರಿಯಾಕ್ಷನ್ ಆಗ್ಬಿಟ್ಟು ಈ ಮೈಕ್ರೋನ್ಯೂಟ್ರಿಯೆಂಟ್ ನಾವು ಮಿಕ್ಸ್ ಮಾಡಿದಾಗ ಹಾಕಿರ್ತೀವಿ, ಆದ್ರೆ ಅದು ಗಿಡಕ್ಕೆ ಸಿಗ್ತಾ ಇರಲ್ಲ. ಹಂಗಾಗಿ ನಾನು ಈ ತರ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ತಗೊಂಡಿದ್ದೀನಿ. ರೈತ ಮಿತ್ರರೇ, ನಾವು ಈ ಗೊಬ್ಬರಗಳು ಹಾಕ್ತಿವಲ್ಲ, ಒಂದಕ್ಕೊಂದು ರಿಯಾಕ್ಷನ್ ಆಗ್ತಾ ಇರ್ತಾವ. ಅದಕ್ಕೋಸ್ಕರ ನಾವು ಒಂದು ಏನಿದೆ ಒಂದು 4-5 ಪುಟ್ಟಿ ತಿಪ್ಪೆ ಗೊಬ್ಬರ ಆಯ್ತು, ಯಾವ್ದಾರ ಚೆನ್ನಾಗಿ ಮಾಗಿರೋ ಗೊಬ್ಬರ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ಫಸ್ಟ್ NPK ನಾವು ಏನೇನ ಇದಾವೋ ಅವನ್ನೆಲ್ಲ ಸಪರೇಟ್ ಆಗಿ ಕಲಸ್ಕೊಬೇಕಾಗುತ್ತೆ. ಅದ್ಯಾವ ಅಂದ್ರೆ ಇವಾಗ ನಾರ್ಮಲ್ ಆಗಿ ನಾವು NPK ಇರೋವು 10-26 ತಗೊಂಡಿದೀವಿ. ಮತ್ತೆ ಈ TSP ಅಂತ ಐತೆ, ಅದು ಟ್ರಿಪಲ್ ಸೂಪರ್ ಫಾಸ್ಫೇಟ್, ಅಂದ್ರೆ ಬರೀ ಫಾಸ್ಫರಸ್ ಮಾತ್ರ, ಅದು ಜೈಕಿಸಾನ್ದು. ಮತ್ತೆ ಅದ್ರ ಜೊತೆಗೆ ನಾವು ಈ 12-11-18 ಅದು ಕೂಡ NPKನೇ, ಅದು ಸ್ವಲ್ಪ ವಾಟರ್ ಸಾಲ್ಯುಬಲ್ ತರ ಕಾಂಪ್ಲೆಕ್ಸ್, ಮಿಲಾ ಕಾಂಪ್ಲೆಕ್ಸ್ ಅಂತಾರೆ. ಮತ್ ನಾವು ಅದ್ರ ಜೊತೆಗೆ ಇವೇನು ಸೀವಿಡ್ ಎಕ್ಸ್ಟ್ರಾಕ್ಟ್ ಮತ್ತೆ ಯೂಮಿಕ್ ಮತ್ತೆ ಫಾಲ್ವಿಕ್ ಆಸಿಡ್ ಮತ್ತೆ ಅಮೈನೋ ಆಸಿಡ್ ಇವೇನಿದಾವ ಇವೆಲ್ಲ ನಮಗೆ ಚಿಲೇಟೆಡ್ ಏಜೆಂಟ್ ಆಗಿ ಕೆಲಸ ಮಾಡ್ತವೆ. ಒಂದಕ್ಕೊಂದು ರಿಯಾಕ್ಷನ್ ಆಗ್ದಿಲ್ಲಂಗೆ ಅದೇನ್ ನಮಗೆ ಕಾಳು ಇರುತ್ತೋ ಅದನ್ನ ನಮಗೆ ಚೆನ್ನಾಗಿ ಇವೇನು ಸೀವಿಡ್ ಅವೆಲ್ಲ ಹಾಕಿರ್ತೀವೋ ಅದೊಂಥರ ಚಿಲೇಟೆಡ್ ತರ ಆಕ್ಟ್ ಆಗ್ಬಿಟ್ಟು ರಿಯಾಕ್ಷನ್ ಆಗ್ದಿಲ್ಲಂಗೆ ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ. ಮತ್ತೆ ನೆಲದಲ್ಲಿ pH ಕೂಡ ರೆಗ್ಯುಲೇಟ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಯೂಮಿಕ್ ಆಸಿಡ್ ಮತ್ತೆ ಸೀವಿಡ್, ಅಮೈನೋ ಆಸಿಡ್, ಫಾಲ್ವಿಕ್ ಇವೆಲ್ಲ ಕಾಂಬಿನೇಷನ್ ಇರೋಂಥದ್ದೊಂದು ಗೊಬ್ಬರ ಹಾಕೊಂಡಿದೀವಿ. ಇವನ್ನೆಲ್ಲ ನಾವು ಸಪರೇಟ್ ಆಗಿ ಮಿಕ್ಸ್ಚರ್ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಮತ್ತೆ ಇದೇನು ತಿಪ್ಪೆ ಗೊಬ್ಬರ ಹಾಕಿದೀವಿ, ಅದ್ರ ಉದ್ದೇಶ ಏನಂದ್ರೆ ಒಂದ್ ಕಾಳು ಇರುತ್ತಲ್ಲ ಅದ್ರ ಪಕ್ಕ ಈ ತಿಪ್ಪೆ ಗೊಬ್ಬರ ಇನ್ನೊಂದ್ ಕಾಳಿಗೆ ಅಟ್ಯಾಚ್ ಆಗ್ದಿಲ್ಲಂಗ್ ಮಾಡುತ್ತೆ. ಅದನ್ನ ಮಿಕ್ಸ್ ಮಾಡ್ತೀವಲ್ಲ ಚೆನ್ನಾಗಿ, ಒಂದಕ್ಕೊಂದು ಕನೆಕ್ಷನ್ ಇರಲ್ಲ. ಹಂಗಾಗಿ ನಾವು ನೆಲಕ್ಕೆ ಹಾಕಿದ್ರು ಕೂಡ ನೀರ್ ಬಿಟ್ರು ಕೂಡ ಅದು ಸ್ವಲ್ಪ ರಿಯಾಕ್ಷನ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಹಂಗಾಗಿ ನಾವು ಇದನ್ನ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೋಬೇಕಿಲ್ಲ. ನೀವು ನಾರ್ಮಲ್ ಆಗಿ ಹಾಕ್ತಾ ಇರ್ತಾರೆ ರೈತರು, ಒಂದಕ್ಕೊಂದು ನೀರ್ ಬಿಟ್ಟಾಗ ಏನಾಗುತ್ತೆ ರಿಯಾಕ್ಷನ್ ಆಗ್ಬಿಟ್ಟು ನೆಕ್ಸ್ಟ್ ವರ್ಷ ಹೋಗಿ ನೋಡಿರಲ್ಲ ಕೆಳಗೆ ಎಬ್ಗಟ್ಟಂಗ ಇರೋದ್ ಗಟ್ಟಿಗೆ, ಆ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ತರ ತಿಪ್ಪೆ ಗೊಬ್ಬರ ಅಥವಾ ಇದೇನು ಬೇರೆ ಯಾವ್ದಾದ್ರು ಚೆನ್ನಾಗಿ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಯಾವ್ದಾಗಿರ್ಲಿ ಮಾಗಿರೋ ಗೊಬ್ಬರ ತಗೊಂಡ್ಬಿಟ್ಟು ಅದ್ರ ಜೊತೆಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ. ಸಪರೇಟ್ ಆಗಿ NPK ಕಂಟೆಂಟ್ ಇರೋವು ಮಾತ್ರ ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆ ನಾವು ಸೀವಿಡ್ ಮತ್ತೆ ಅಮೈನೋ ಆಸಿಡ್ ಇವೇ ನಮಗೆ ಚಿಲೇಟೆಡ್ ಆಗಿ ಆಕ್ಟ್ ಮಾಡ್ತವೆ. ಈ ನ್ಯೂಟ್ರಿಯೆಂಟ್ ನ ಅದನ್ನ ಕವರ್ ಮಾಡ್ಕೊಂಡ್ಬಿಟ್ಟು ಅದು ಇನ್ನೊಂದ್ರ ಜೊತೆ ರಿಯಾಕ್ಷನ್ ಆಗೋದನ್ನ ತಪ್ಪಿಸುತ್ತಿದೆ. ನೀವು ಹಾಕೊಳ್ತಾ ಇದೀವಲ್ಲ ಅಮೈನೋ ಆಸಿಡ್, ಸೀವಿಡ್ ಮತ್ತೆ ಇದು ಕಾಂಬಿನೇಷನ್ ಇರೋಂಥದ್ದು, ಇದು ನಮಗೆ ಗಿಡಕ್ಕೆ ಚೆನ್ನಾಗಿ ಸಿಗಂಗೆ ಹೆಲ್ಪ್ ಮಾಡುತ್ತೆ. ಗಿಡ ಚೆನ್ನಾಗಿ ಕಾಯಿ ಸೈಜು ಅದ್ರಲ್ಲಿ ಎಲ್ಲದ್ರಾಗ ಹೆಲ್ಪ್ ಮಾಡುತ್ತೆ. ಮತ್ತೆ ಗಿಡದ ನೆಲದಲ್ಲಿ ಏನು ರಸಸಾರ ಮತ್ತೆ ಇವ್ ಹಾಕ್ತಿವಲ್ಲ ಗೊಬ್ಬರ, pH ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಜಾಸ್ತಿ ಆಲ್ಕಲಿನ್ ಮತ್ತೆ pH ಗಳು ಜಾಸ್ತಿ ಇರ್ತವೆ ಗೊಬ್ಬರಗಳು, ಮತ್ತೆ pH ಕೆಲವೊಂದು ಕಡಿಮೆನೂ ಇರುತ್ತೆ. ಅವನ್ನೆಲ್ಲ ಬಫರಿಂಗ್ ಏಜೆಂಟ್ ಆಗಿ ತಿಪ್ಪೆ ಗೊಬ್ಬರ ಮತ್ತೆ ಯೂಮಿಕ್ ಆಸಿಡ್, ಅಮೈನೋ ಆಸಿಡ್ ಇವೆಲ್ಲ ಚಿಲೇಟೆಡ್ ಆಗಿ ಆಕ್ಟ್ ಮಾಡಿ ನ್ಯೂಟ್ರಲ್ ಇರ್ತವೆ, ಅಂದ್ರೆ ಅಥವಾ ಚೆನ್ನಾಗಿ ಗಿಡಕ್ಕೆ ಸಿಗೋ ತರ ನಮಗೆ ಹೆಲ್ಪ್ ಮಾಡ್ತವೆ. ಮತ್ತೆ ಇನ್ನೊಂದಾಗಿ ಮೆಗ್ನೀಷಿಯಂ ಏನ್ ಮಾಡುತ್ತೆ, ನಾವು ಫಾಸ್ಫರಸ್ ಕಂಡು 10-26 ಫಾಸ್ಫರಸ್ ಇರುತ್ತೆ. ಮತ್ತೆ TSP. ರೈತ ಮಿತ್ರರೇ, ನಾನು ಇದರಲ್ಲಿ ನಮ್ಗೆ ಏನ್ ಚಿಲೇಟೆಡ್ ಆಗಿ ವರ್ಕ್ ಮಾಡುತ್ತೆ ಸೀವಿಡ್ ಎಕ್ಸ್ಟ್ರಾಕ್ಟ್ ಮತ್ತೆ ಯೂಮಿಕ್, ಫಾಲ್ವಿಕ್ ಆಸಿಡ್, ಅಮೈನೋ ಆಸಿಡ್ ಕಾಂಬಿನೇಷನ್ ಇರೋದನ್ನಲ್ಲ, ಆ ಚಿಲೇಟೆಡ್ ಆಗಿ ವರ್ಕ್ ಮಾಡೋದಂದ್ರೆ ಯಾವ ತರ ಅಂದ್ರೆ, ಈಗ ನಾವು ಒಂದ್ ಕಾಳು ಇರುತ್ತೆ ಅನ್ಕೊಂಡ್ರೆ ಅದ್ರ ಸುತ್ತ ಇದೇನ್ ನೀವು ಮಿಕ್ಸ್ ಮಾಡಿರ್ತೀವಲ್ಲ ಯೂಮಿಕ್, ಫಾಲ್ವಿಕ್ ಅವೇನ್ರಿ ಅದ್ರ ಜೊತೆಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಬೇರೆ ಜೊತೆಗೆ ನಮಗೆ ರಿಯಾಕ್ಷನ್ ಆಗಿಲ್ಲಂಗ್ ಮಾಡುತ್ತೆ. ಮತ್ತೆ ಗಿಡಕ್ಕೆ ಸಪ್ಲೈ ಕೂಡ ಬೇಗ ಆಗುತ್ತೆ ಇದನ್ನ ಹಾಕೋದ್ರಿಂದ. ಅದನ್ನ ನಾವು ಚಿಲೇಟಿಂಗ್ ಏಜೆಂಟ್ ಅಂತ ಅಂತೀವಿ.
ಅಥವಾ ಇದು ನಾರ್ಮಲ್ ಆಗಿ ನಾವು ಚಿಲೆಟ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ಇವೇನ್ ನೀವು ಚಿಲೆಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಹೊಡಿತೀರಾ ಅದು ಸೇಮ್ ತರನೇ ಬೇರೆ ಜೊತೆ ರಿಯಾಕ್ಷನ್ ಆಗದಿಲ್ ತರ ನಮ್ಗೆ ಬೇರೆ ಒಂದಕ್ಕೆ ಅಟ್ಯಾಚ್ ಆಗುತ್ತಾ ಇನ್ನೊಂದು ಏಜೆಂಟ್ ನ ಮಿಕ್ಸ್ ಮಾಡಿ ಆತರ ಮಾಡಿರ್ತಾರೆ, ಅದನ್ನ ನಾವು ಚಿಲೇಟಿಂಗ್ ಏಜೆಂಟ್ ಅಂತೀವಿ. ಇದರಿಂದ ನಮಗೆ ಗಿಡಕ್ಕೆ ಸ್ಪೀಡ್ ಆಗಿ ಸಿಗುತ್ತೆ ಮತ್ತೆ ಈ ಜಾಸ್ತಿ ರಿಯಾಕ್ಷನ್ ಬೇರೆದ್ರ ಜೊತೆಗೆ ರಿಯಾಕ್ಷನ್ ಆಗೋದನ್ನ ತಪ್ಪಿಸುತ್ತೆ. ಇದಕ್ಕೆ ನಾವು ಚಿಲೇಟೆಡ್ ಏಜೆಂಟ್. ಬಫರಿಂಗ್ ಏಜೆಂಟ್ ಅಂದ್ರೆ ಇವಾಗ ಒಂದು ಗೊಬ್ಬರ ಇರುತ್ತೆ ಒಂದ್ ಕಡೆ, ಅದ್ರ pH ಅಂದ್ರೆ ರಸಸಾರ ಜಾಸ್ತಿ ಇರುತ್ತೆ, ಅದನ್ನ ಹಾಕ್ಬಿಟ್ರೆ ಬೇರ್ ಸುಡೋ ಸಾಧ್ಯತೆ ಇರುತ್ತೆ. ಅದನ್ನ ನಮಗೆ ನಾರ್ಮಲ್ ತರ ಮತ್ತೆ ಈ ಕಡಿಮೆ pH ಇರೋದನ್ನ ಕೂಡ ನಮಗೆ ನಾರ್ಮಲ್ ತಂದ್ಬಿಟ್ಟು ನ್ಯೂಟ್ರಲ್ ತಂದು ಗಿಡಕ್ಕೆ ಅವೈಲಬಿಲಿಟಿ ಅಂದ್ರೆ ಸ್ಪೀಡ್ ಆಗಿ ಸಿಗಾಗೆ ಮಾಡೋದು. ರೈತ ಮಿತ್ರರೇ, ಈ ಫಾಸ್ಫರಸ್ ಮತ್ತೆ ಈ ಮೆಗ್ನೀಷಿಯಂ ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಗಳು ನಮಗೆ ರಿಯಾಕ್ಷನ್ ಆಗಬಾರದು ಅಂತ ಹೇಳ್ಬಿಟ್ಟು ನಾವು ಸಪರೇಟ್ ಇನ್ನೊಂದೆರಡು ಪುಟ್ಟಿ ತಿಪ್ಪೆ ಗೊಬ್ಬರ ಅಥವಾ ಯಾವ್ದಾದ್ರು ಚೆನ್ನಾಗಿ ಕೋಡಿ ಗೊಬ್ಬರ ಕುರಿ ಗೊಬ್ಬರ ಯಾವ್ದೇ ಆಗ್ಲಿ ಅದನ್ನ ನಾವು ಸಪರೇಟ್ ಆಗಿ ಹಾಕೊಂಡ್ಬಿಟ್ಟು ಅದರಲ್ಲಿ ನಾವು ನೋಡಿ ಮೇಲ್ಗಡೆ ವಿಡಿಯೋ ಕಾಣಿಸ್ತೈತಲ್ಲ ಅದರಲ್ಲಿ ನಾವು ಈ ಮೆಗ್ನೀಷಿಯಂ ಸಲ್ಫೇಟ್ ನ ಸಪರೇಟ್ ಆಗಿ ಹಾಕೊಂತ ಇದೀವಿ. ಮತ್ತೆ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ನಾವು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಏನಕ್ಕೆ ಕರ್ಸ್ಕೊಂಡಿವಿ ಅಂದ್ರೆ ಬಹಳಷ್ಟು ರಿಯಾಕ್ಷನ್ ಆಗ್ಬಿಟ್ಟು ನಾವು ನಾರ್ಮಲ್ ಹಾಕಿದ್ರೆ ಗಿಡಕ್ಕೆ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ನಾವು ಈ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಹಾಕಿರೋದಕ್ಕೋಸ್ಕರ ನಮಗೆ ರಿಯಾಕ್ಷನ್ ಕಡಿಮೆ ಆಗುತ್ತೆ. ಆ ಮೈಕ್ರೋನ್ಯೂಟ್ರಿಯೆಂಟ್ ಜೊತೆಗೆ ಗಿಡಕ್ಕೆ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಮತ್ತೆ ಈ ಮೆಗ್ನೀಷಿಯಂ ಸಲ್ಫೇಟ್ ಇವೇನ್ ರಿಯಾಕ್ಷನ್ ಅಲ್ಲ ಎರಡು ಹಾಕಿದ್ರು ಕೂಡ, ಯಾಕಂದ್ರೆ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಯಾವ್ದ್ರ ಜೊತೆಗೂ ರಿಯಾಕ್ಷನ್ ಅಲ್ಲ. ಇವನ್ನ ಸಪರೇಟ್ ಆಗಿ ನಾವು ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂತೀವಿ. ತಿಪ್ಪೆ ಗೊಬ್ಬರನು ಕೂಡ ನಮಗೆ ಚಿಲೇಟ್ ಆಗಿ ವರ್ಕ್ ಮಾಡ್ಬಿಟ್ಟು ರಿಯಾಕ್ಷನ್ ಆಗೋ ಸಾಧ್ಯತೆನ ಕಡಿಮೆ ಮಾಡುತ್ತೆ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ. ಮತ್ ನೋಡಿ ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಸ್ವಲ್ಪ ಅದ್ರೊಳಗೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಈ ತರ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ್ದೇ ತರದ ರಿಯಾಕ್ಷನ್ ಅಲ್ಲ. ಮತ್ತೆ ಮೆಗ್ನೀಷಿಯಂ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ ಯಾವ್ದು ಆಲ್ಮೋಸ್ಟ್ ರಿಯಾಕ್ಷನ್ ಅಲ್ಲ. ಮೆಗ್ನೀಷಿಯಂ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತೆ ಕ್ಯಾಟೈನ್ ಅಂತಾರೆ ಅದನ್ನ. ಮತ್ತೆ ಅಥವಾ ಈ ಮೈಕ್ರೋನ್ಯೂಟ್ರಿಯೆಂಟ್ ಕೂಡ ಪಾಸಿಟಿವ್ ಇದೇ ಇರುತ್ತೆ ಕ್ಯಾಟೈನ್, ಅದಕ್ಕೋಸ್ಕರ ಅವು ರಿಯಾಕ್ಷನ್ ಆಗೋ ಸಾಧ್ಯತೆ ಇರಲ್ಲ. ಅದಕ್ಕೋಸ್ಕರ ಅವನ್ನ ಸಪರೇಟ್ ಆಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಆದ್ರೆ ನಾವು ಅವಾಗ್ಲೇ NPK ಹಾಕೊಂಡ್ವಲ್ಲ ಅದರಲ್ಲಿ ಫಾಸ್ಫರಸ್ ಇರುತ್ತಲ್ಲ TSP ಮತ್ತೆ 1026 ಅವು ರಿಯಾಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದ್ರೊಳಕ್ಕೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ವಿ. ಯಾಕಂದ್ರೆ ಈ ತಿಪ್ಪೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಅದಕ್ಕೋಸ್ಕರ ಅದು ನಮಗೆ NPK ಜೊತೆಗೆ ಕೂಡ ನಮಗೆ ಮಿಕ್ಸ್ ಮಾಡಿದ್ರು ಕೂಡ ರಿಯಾಕ್ಷನ್ ಆಗೋ ಸಾಧ್ಯತೆ ಕಡಿಮೆ ಮಾಡಿರುತ್ತೆ. ಯಾಕಂದ್ರೆ ಒಂದ್ ಕಾಳು ಇನ್ನೊಂದ್ ಕಾಳು ಅಂತರ ಇರುತ್ತೆ. ಯಾವ್ದೇ ರಿಯಾಕ್ಷನ್ ಆಗ್ಬೇಕಂದ್ರೆ ಒಂದಕ್ಕೊಂದು ಹತ್ರ ಇದ್ದು ಅದಕ್ಕೆ ಟಚ್ ಆದ್ರೆ ಮಾತ್ರ ರಿಯಾಕ್ಷನ್ ಆಗೋದು. ಈ ತರ ನಾವು ಹಾಕ್ಬಿಟ್ಟು ಸ್ವಲ್ಪ ಸಪರೇಟ್ ಹಾಕೋದ್ರಿಂದ ಅದು ಸ್ವಲ್ಪ ಮಿಕ್ಸ್ ಮಾಡ್ತೀವಲ್ಲ ಅದ್ರ ನಡಂತರ ಎರಡು ಕಾಳು ನಡಂತರ ಈ ತಿಪ್ಪೆ ಗೊಬ್ಬರ ಅಥವಾ ಯಾವ್ದಾದ್ರು ಚಿಲೇಟಿಂಗ್ ಏಜೆಂಟ್ ಹಾಕಿರ್ತೀವಲ್ಲ ಅದು ಇರೋದ್ರಿಂದ ರಿಯಾಕ್ಷನ್ ಆಗೋದನ್ನ ತಪ್ಪಿಸುತ್ತೆ. ಮತ್ತೆ ಅದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೈತ ಮಿತ್ರ ನಾವು ಈ ತರ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಹಾಕೋದ್ರಿಂದ ಫಾಸ್ಫರಸ್ ಇದ್ರೂ ಕೂಡ ನಮಗೆ ರಿಯಾಕ್ಷನ್ ಆಗಲ್ಲ. ಮತ್ತೆ ಇವೇನ್ ಸೀಡ್ ಅಮೋನಿಯಾ ಸೀಡ್ ಇವೆಲ್ಲ ಬಫರಿಂಗ್ ಆಗಿ ಮತ್ತೆ ಚಿಲೇಟೆಡ್ ಆಗಿ ವರ್ಕ್ ಮಾಡೋದ್ರಿಂದ ಗಿಡಕ್ಕೆ ಕರೆಕ್ಟ್ ಆಗಿ ಸಿಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರುತ್ತೆ. ಹಂಗಂತ ಹೇಳ್ಬಿಟ್ಟು 100% ಪರ್ಫೆಕ್ಟ್ ಆಗಿ ಇರಲ್ಲ, ಒಂದಿಷ್ಟು ರಿಯಾಕ್ಷನ್ ಆಗೇ ಆಗುತ್ತೆ ಏನೇ ಅಂದ್ರೂ. ಆದ್ರೆ ಒಂದು 70 to 80% ವರ್ಕ್ ಆಗುತ್ತೆ. ನೀವು ನಾರ್ಮಲ್ ಆಗಿ ಎಲ್ಲ ಒಂದೇ ದರ್ಜೆಗೆ ಹಾಕಿ ಮಾಡ್ತಿರಲ್ಲ ಅದರಲ್ಲಿ ಅರ್ಧಕ್ಕರ್ಧ ವರ್ಕ್ ಆಗೋದಿಲ್ಲ. ಹಂಗಾಗಿ ಈ ತರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಫಿಷಿಯನ್ಸಿ ಚೆನ್ನಾಗಿ ವರ್ಕ್ ಮಾಡೋದ್ರಲ್ಲಿ ಜಾಸ್ತಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ರೈತ ಮಿತ್ರ ಈ ತರ ಮಿಕ್ಸ್ ಮಾಡ್ಬಿಟ್ಟು ನಾವು ನಾರ್ಮಲ್ ಆಗಿ ಗಿಡಕ್ಕೆ ಹಾಕ್ತಿವಲ್ಲ ಎಲ್ಲರೂ ಆಲ್ಮೋಸ್ಟ್ 2 ಕಡೆ ಮಾತ್ರ ಹಾಕ್ತಾರೆ. ನಾವು ಈ ತರ ಸರ್ಕ್ಯುಲರ್ ಆಗಿ ಟ್ರೆಂಚ್ ಹೊಡೆದ್ಬಿಟ್ಟು ಅಂದ್ರೆ ಗಿಡದ ಸುತ್ತ ರಿಂಗ್ ಮೆಥಡ್ ಅಂತಾರೆ, ಈ ತರ ಮಾಡ್ಬಿಟ್ಟು ಇದ್ರಲ್ಲಿ ನಾವು ಗೊಬ್ಬರ ಹಾಕ್ಬೇಕಾದ್ರೆ ಸ್ವಲ್ಪ ಸ್ಪ್ರೆಡ್ ಆಗೋ ತರ ಹಾಕ್ಬೇಕು. ಒಂದೇ ಹತ್ರ ಒಬ್ರು ಏನ್ ಮಾಡ್ತಾರೆ ಒಂದ್ ಚಂಪ್ನಲ್ಲಿ ತಾಂಬಿಟ್ಟು ಒಂದೇ ಹತ್ರ ಹಾಕ್ತಿರ್ತಾರೆ, ಆ ತರ ಹಾಕ್ಬೇಡಿ. ಸ್ವಲ್ಪ ಅರ್ವ ಬೀಳ್ಲಿ, ಆ ತರ ಅರ್ವ ಬಿದ್ರೆ ರೂಟ್ಸ್ ಗಿಡದ ಬೇರ್ ತುಂಬಾ ನೆಲದ ತುಂಬಾ ಇರುತ್ತೆ. ಮತ್ ನೀವು ಹಾಕೋ ಗೊಬ್ಬರ ಕೂಡ ಸ್ಪ್ರೆಡ್ ಆಗುತ್ತಲ್ಲ ಹಂಗಾಗಿ ರಿಯಾಕ್ಷನ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಈ ತರ ಹಾಕೋದ್ರಿಂದ ನಿಮಗೆ ಗಿಡಕ್ಕೆ ಸಿಗೋ ಸಾಧ್ಯತೆ ಜಾಸ್ತಿ ಮತ್ತೆ ಗಿಡ ಬೆಳವಣಿಗೆ ನಿಮ್ಗೆ ಚೆನ್ನಾಗಿ ಆಗುತ್ತೆ. ನೀವು ಗೊಬ್ಬರ ಹಾಕೋದ್ರಲ್ಲಿ ಪ್ರಯೋಜನ ಆದ್ರೆ ಇರುತ್ತೆ. ನೀವೆಲ್ಲ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ಒಂದೇ ಹತ್ರ ಹಾಕ್ದಾಗ ನೆಕ್ಸ್ಟ್ ಇಯರ್ ನೀವು ಹೋಗಿ ನೋಡಿದಾಗ ಅಲ್ಲಿ ಏನೋ ಎಲ್ಲ ಕಲ್ಲಾದಂಗ ಇರುತ್ತೆ, ಅದೆಲ್ಲ ನ್ಯೂಟ್ರೆಂಟ್ ಲಾಕ್ ಆಗ್ಬಿಟ್ಟು ಒಂದಿಷ್ಟು ಗಿಡಕ್ಕೆ ಸಿಕ್ಕಿರಲ್ಲ. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಸ್ವಲ್ಪ ಗೊಬ್ಬರ ಹಾಕ್ಬೇಕಾದ್ರೆ ಸ್ಪ್ರೆಡ್ ಆಗಿ ಹಾಕಿ ಮತ್ತೆ ರಿಂಗ್ ಮೆಥಡ್ ನಲ್ಲಿ ಹಾಕಿದ್ರೆ ನಿಮಗೆ ಚೆನ್ನಾಗಿ ಎಫಿಷಿಯನ್ಸಿ ಇರುತ್ತೆ. ನೋಡ್ರಿ ಎರೆಹುಳ ಇತ್ತು ಒಂದು ಗೊಬ್ಬರದಲ್ಲಿ, ಆ ಎರೆಹುಳ ಕೂಡ ನಮ್ಗೆ ಸಾಯ್ತಾ ಇದೆ. ಹಂಗಾಗಿ ಸ್ವಲ್ಪ ಸ್ಪ್ರೆಡ್ ಮೆಥಡ್ ನಲ್ಲಿ ಹಾಕಿದಾಗ ನಮಗೆ ಸ್ವಲ್ಪ pH ಅವೆಲ್ಲ ರೆಗ್ಯುಲೇಟ್ ಆಗ್ಬಿಟ್ಟು ನಮ್ಗೆ ಅಷ್ಟೊಂದು ಎಫೆಕ್ಟ್ ಮಾಡಲ್ಲ. ಸ್ವಲ್ಪ ಸ್ಪ್ರೆಡ್ ಆಗ್ಬೇಕು, ಒಂದೇ ಹತ್ರ ಹಾಕ್ದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಗೊಬ್ಬರ ಹಾಕ್ತಾ ಸ್ವಲ್ಪ ಉಗ್ಗಿದ ತರ ಒಂದ್ ಸ್ವಲ್ಪ ಅರ್ವ ಬೀಳ್ಬೇಕು, ಒಂದೇ ಹತ್ರ ಬೀಳ್ಬಾರ್ದು. ಅದ್ರ ತುಂಬಾ ಬೇರ್ ಸುತ್ತ ಅದ್ರ ತುಂಬಾ ಬೀಳೋ ತರ ನೀವು ಹಾಕ್ದಾಗ ಅದು ತಗೊಳ್ಳೋ ಕೆಪಾಸಿಟಿನ ಆಗುತ್ತೆ ಮತ್ತೆ ರಿಯಾಗಿ ಒಂದು
ರಿಯಾಕ್ಷನ್ ಆಗೋದ್ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂದ್ರೆ ಕಾಳುಗಳು ಸ್ಪ್ರೆಡ್ ಆಗುತ್ತಲ್ಲ, ಒಂದಕ್ಕೊಂದು ಟಚ್ ಆಗಲ್ಲ. ಅದಕ್ಕೋಸ್ಕರ ನೀವು ತಿಪ್ಪೆ ಗೊಬ್ಬರದ ಕೆಳಗಡೆ ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ತಿಪ್ಪೆ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಗೌರ್ಮೆಂಟ್ ಗೊಬ್ಬರನ ಹಾಕ್ಬೇಕಾಗುತ್ತೆ. ರೈತ ಮಿತ್ರರೇ, ಇದೇನ್ ಮೇಲ್ಗಡೆ ಕಾಣಿಸ್ತೈತೆ ರೆಡ್ ಪೊಟ್ಯಾಶಿಯಂ ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತಾರೆ, MOP ಅಂತಾರೆ, ಅಥವಾ ಪೊಟ್ಯಾಷಿಯಂ ಕ್ಲೋರೈಡ್ ಅಂತಾರೆ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಕ್ಲೋರೈಡ್ ಇರುತ್ತೆ. ಆಲ್ಮೋಸ್ಟ್ 46% ಇಂದ 48% ಕ್ಲೋರೈಡ್ ಇರುತ್ತೆ. ಈ ಕ್ಲೋರೈಡ್ ಏನ್ ಮಾಡುತ್ತೆ, ಪೊಟ್ಯಾಷಿಯಂ ಜೊತೆ ಕ್ಲೋರೈಡ್ ಇರುತ್ತಲ್ಲ, ಇದೇನ್ ಮಾಡುತ್ತೆ, ಜಾಸ್ತಿ ಸಾಲ್ಟ್ ಇಂಡೆಕ್ಸ್ ಮಾಡುತ್ತೆ. ಅದಕ್ಕೋಸ್ಕರ ನಮಗೆ ರೂಟ್ಗೆ ಬೇಗ ಸಿಗೋದಿಲ್ಲ, ಮತ್ತೆ ರೂಟ್ ನ ಡ್ಯಾಮೇಜ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಮತ್ತೆ ಇದೇನು ಮಣ್ಣ ವಿಧಾನ ಕೂಡ ನಮಗೆ ಮಣ್ಣು ಬೇಗ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ನಾವು ಪ್ರಿಫರ್ ಮಾಡೋದು ಯಾವ್ದಾದ್ರೆ ಪೊಟ್ಯಾಷಿಯಂ ಸಲ್ಫೇಟ್, ಅದನ್ನ 0.050 ಅಂತೀವಿ. ಅದನ್ನ ಯೂಸ್ ಮಾಡೋದ್ರಿಂದ ನಮಗೆ ಅತ್ಯುತ್ತಮವಾದ ಕ್ವಾಲಿಟಿ ಬರುತ್ತೆ. ಕ್ಲೋರೈಡ್ ಜಾಸ್ತಿ ಆದಾಗ ಏನಾಗುತ್ತೆ, MOP ಅಲ್ಲಿರೋ ಕ್ಲೋರೈಡ್ ಹಣ್ಣು ಕ್ವಾಲಿಟಿ ಅಷ್ಟೊಂದು ಬರಲ್ಲ, ಸೈಜು ಗಾತ್ರ ಅವೆಲ್ಲ. ಸಲ್ಫೇಟ್ 0.050 ಬಂದಷ್ಟು ಇದ್ರಲ್ಲಿ ಬರಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಯೂಸ್ ಮಾಡೋಕ್ಕೋಸ್ಕರ ಡ್ರಿಪ್ ನಲ್ಲಿ ಕೊಟ್ಕೊಳ್ತೀವಿ.